ಸ್ನೇಹಿತರೆ, ಇತ್ತೀಚೆಗೆ ಭಾರತವು ಒಂದು ಮುಸ್ಲಿಂ ರಾಷ್ಟ್ರಕ್ಕೆ ತನ್ನ ಗೋಧಿಯನ್ನ ನೀಡಲು ಸ್ಪಷ್ಟವಾಗಿ ನಿರಾಕರಿಸಿದೆ. ಹೌದು, ಆ ದೇಶವು ಈಗ ಗೋಧಿಗಾಗಿ ಹಂಬಲಿಸ್ತಾ ಇದೆ ಅಂದ್ರೆ ನಂಬಿ. ಅಲ್ಲಿನ ಜನರು ರೊಟ್ಟಿಗಾಗಿ ಕಷ್ಟಪಡ್ತಿದ್ದಾರೆ. ಆದರೆ ಭಾರತವು ಸ್ಪಷ್ಟವಾಗಿ ಹೇಳಿದೆ, ಸಹೋದರ, ನಿನಗೆ ನಮ್ಮಿಂದ ಒಂದೇ ಒಂದು ಗೋಧಿಯ ಕಾಳು ಕೂಡ ಸಿಗೋದಿಲ್ಲ. ಈಗ ನೀವು ಕೇಳಬಹುದು, ಏಕೆ ಭಾರತವು ಇಷ್ಟು ಕಠಿಣ ಧೋರಣೆ ಏಕೆ ಅನುಸರಿಸ್ತಾ ಇದೆ? ಕಾರಣವೇನೆಂದ್ರೆ 2022ರಲ್ಲಿ ಆ ದೇಶವು ಭಾರತದ ಹೆಸರನ್ನ ವಿಶ್ವದಾದ್ಯಂತ ಕೆಡಿಸಲು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನ ಮಾಡಿತ್ತು. ಆ ವಿಷಯವನ್ನ ಭಾರತ ಈಗ ಆ ದೇಶಕ್ಕೆ ನೆನಪಿಸ್ತಾ ಇದೆ. ಆದ್ದರಿಂದ ಪ್ರಶ್ನೆ ಏನಂದ್ರೆ, ಆ ದೇಶ ಯಾವುದು? ಭಾರತವು ಏಕೆ ಅದರ ಮೇಲೆ ಕೋಪಗೊಂಡಿದೆ ಮತ್ತು 2022ರಲ್ಲಿ ಏನಾಯ್ತು? ಇದರಿಂದ ಭಾರತವು ಈಗ ಆ ದೇಶಕ್ಕೆ ಒಂದೇ ಒಂದು ಗೋಧಿಯ ಕಾಳನ್ನ ಕೂಡ ಕೊಡೋದಕ್ಕೆ ಯಾಕೆ ಇಷ್ಟಪಡ್ತಿಲ್ಲ? ಈ ಇಡೀ ಟಾಪಿಕ್ ಅನ್ನ ಸರಳ ಭಾಷೆಯಲ್ಲಿ ಉದಾಹರಣೆಗಳೊಂದಿಗೆ ವಿವರವಾಗಿ ತಿಳಿಸ್ತೀನಿ. ಆದ್ರೆ ಮುಂದುವರಿಯೋದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ಆ ದೇಶದ ಹೆಸರನ್ನ ತಿಳಿಯಿರಿ. ಇಲ್ಲಿ ಚರ್ಚೆ ಆಗ್ತಾ ಇರೋದು ಟರ್ಕಿ ದೇಶದ ಬಗ್ಗೆ. ಹೌದು, ಅದೇ ಟರ್ಕಿ. ಇದರ ಬೆನ್ನಿಗೆ ಈಗ ಅಮೆರಿಕವು ಕಾಲಿನಿಂದ ಒದ್ದಿದೆ ಮತ್ತು ಅನೇಕ ದೊಡ್ಡ ಯೋಜನೆಗಳಿಂದ ಈ ಟರ್ಕಿಯನ್ನ ಹೊರಗಿಟ್ಟಿದೆ. ಯಾರು ಇದನ್ನ ಮುಸ್ಲಿಂ ಜಗತ್ತಿನ ಖಲೀಫಾ ಎಂದು ಪರಿಗಣಿಸ್ತಾ ಇಲ್ಲ. ಈ ಟರ್ಕಿಯ ಈಗ ಗೋಧಿಯ ಭಾರಿ ಕೊರತೆಯನ್ನು ಎದುರಿಸ್ತಾ ಇದೆ. ಈಗ ನಿಮ್ಗೆ ಟರ್ಕಿಯಲ್ಲಿ ಕೃಷಿ ಆಗ್ತಾ ಇದೆ, ಮತ್ತಿನ್ಯಾಕೆ ಆ ದೇಶದಲ್ಲಿ ಇಷ್ಟೊಂದು ತೊಂದರೆಗಳು ಬರ್ತಾ ಇವೆ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಗಮನಿಸಿ, ಟರ್ಕಿಯು ಪ್ರತಿ ವರ್ಷ ಸುಮಾರು 20 ಮಿಲಿಯನ್ ಟನ್ ಗೋಧಿಯನ್ನ ಉತ್ಪಾದಿಸುತ್ತೆ. ಇದು ಕೇಳಲು ತುಂಬಾನೇ ದೊಡ್ಡದೆಂದು ತೋರುತ್ತದೆ. ಆದ್ರೆ ಸಮಸ್ಯೆ ಏನಂದ್ರೆ, ಟರ್ಕಿಯ ಜನರು ಗೋಧಿ ಮತ್ತು ಹಿಟ್ಟಿನಿಂದ ತಯಾರಾದ ವಸ್ತುಗಳನ್ನ ತುಂಬಾನೇ ಹೆಚ್ಚಿನ ಪ್ರಮಾಣದಲ್ಲಿ ತಿಂತಾರೆ. ಬ್ರೆಡ್, ಪಾಸ್ತಾ, ಬೇಕರಿ ಐಟಂಗಳು ಇವೆಲ್ಲವೂ ಅವರ ದೈನಂದಿನ ಆಹಾರದ ಭಾಗವಾಗಿವೆ. ಈಗ ಬೇಡಿಕೆ ತುಂಬಾನೇ ದೊಡ್ಡದಾಗಿದೆ. ಆದ್ದರಿಂದ ಟರ್ಕಿಯು ತನ್ನ ಅಗತ್ಯವನ್ನು ಪೂರೈಸಲು ವಿದೇಶದಿಂದ ಗೋಧಿಯನ್ನು ಆಮದು ಮಾಡಿಕೊಳ್ಳುತ್ತೆ. ಪ್ರತಿ ವರ್ಷ ಟರ್ಕಿಯು ತನ್ನ ಅಗತ್ಯದ 60ರಿಂದ 65% ಗೋಧಿಯನ್ನ ಆಮದು ಮಾಡಿಕೊಳ್ಳುತ್ತೆ. ಇದು ಬಿಟ್ರೆ ಬೇರೆ ದಾರಿ ಇಲ್ಲ ಅದಕ್ಕೆ. ಅಂದ್ರೆ ಅವರು ಉತ್ಪಾದಿಸುವ ಗೋಧಿಗಿಂತ ಹೆಚ್ಚಿನ ಪ್ರಮಾಣದ ಗೋಧಿಯನ್ನ ಅವರು ವಿದೇಶದಿಂದಲೇ ಖರೀದಿ ಮಾಡ್ತಾರೆ. ಉದಾಹರಣೆಗೆ, ಟರ್ಕಿಗೆ 100 ಕಿಲೋ ಗೋಧಿ ಬೇಕಿದ್ರೆ ಅವರು ಕೇವಲ 35ರಿಂದ 40 ಕಿಲೋವನ್ನ ಮಾತ್ರವೇ ತಾವೇ ಬೆಳೀತಾರೆ ಮತ್ತು ಉಳಿದ 60ರಿಂದ 65 ಕಿಲೋವನ್ನ ವಿದೇಶಗಳಿಂದ ಖರೀದಿ ಮಾಡಬೇಕು. ವಿದೇಶಗಳಿಂದ ಖರೀದಿಸ್ತಾರೆ. ಈ ಕಾರಣದಿಂದಲೇ ಟರ್ಕಿಯು ಪ್ರತಿ ವರ್ಷ ಸುಮಾರು $3.5 ಬಿಲಿಯನ್ ಖರ್ಚು ಮಾಡಿ ವಿದೇಶದಿಂದ ಗೋಧಿಯನ್ನ ಖರೀದಿಸುತ್ತೆ. ಇದರಿಂದಾಗಿ ಟರ್ಕಿಯು ವಿಶ್ವದ 4ನೇ ಅತಿ ದೊಡ್ಡ ಗೋಧಿಯನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರವಾಗಿದೆ. ಟರ್ಕಿಯು ಹೆಚ್ಚಾಗಿ ರಷ್ಯಾ, ಯುಕ್ರೇನ್, ಕಜಕಿಸ್ತಾನ್ ಮತ್ತು ಮೊಲ್ಡಾವೋದಂತಹ ಕೆಲವು ದೇಶಗಳಿಂದ ಗೋಧಿಯನ್ನ ಖರೀದಿಸುತ್ತೆ. ಆದ್ರೆ ಈಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಾ ಇರೋದು ನಿಮ್ಗೂ ಗೊತ್ತು. ಮನೆಯ ಅಂಗಳದಲ್ಲಿ ಬೆಂಕಿ ಇದ್ದಾಗ ಯಾರು ತಮ್ಮ ಗೋಧಿಯನ್ನ ನೆರೆಯವರಿಗೆ ಮಾರ್ತಾರೆ ಹೇಳಿ? ಈ ಕಾರಣದಿಂದ ಟರ್ಕಿಗೆ ಎರಡೂ ದೇಶಗಳಿಂದ ಸಾಕಷ್ಟು ಗೋಧಿ ಸಿಗ್ತಾ ಇಲ್ಲ. ಅವರ ಬಳಿ ಇರುವ ಸ್ಟಾಕ್ ಕ್ರಮೇಣ ಕಡಿಮೆ ಆಗ್ತಾ ಬರ್ತಿದೆ ಮತ್ತು ಟರ್ಕಿಯ ಸರ್ಕಾರವು ಈಗ ಇತರೆ ಆಯ್ಕೆಗಳನ್ನು ಹುಡುಕ್ತಾ ಇದೆ. ಈ ಹುಡುಕಾಟದಲ್ಲಿ ಟರ್ಕಿಯು ಭಾರತದ ಬಾಗಿಲನ್ನ ತಟ್ಟಿದೆ. ಆದ್ರೆ ಭಾರತವು ಸ್ಪಷ್ಟವಾಗಿ ಹೇಳ್ತು, ನಮ್ಮನ್ನ ಕ್ಷಮಿಸಿ, ಈ ಬಾರಿ ನಿಮ್ಗೆ ಗೋಧಿ ಸಿಗೋದಿಲ್ಲ. ಇಲ್ಲಿಂದ ಕತೆ ಒಂದು ನಿಜವಾದ ತಿರುವು ಪಡೆಯಿತು. ಸ್ನೇಹಿತರೆ, ಇಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ, ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಗೋಧಿ ಉತ್ಪಾದಕ ದೇಶವಾಗಿದ್ರೆ ಟರ್ಕಿಗೆ ಏಕೆ ನಿರಾಕರಿಸ್ತಾ ಇದೆ? ಭಾರತವು ಪ್ರತಿ ವರ್ಷ ಕೋಟ್ಯಾಂತರ ಟನ್ ಗೋಧಿಯನ್ನು ಉತ್ಪಾದಿಸುತ್ತದೆ ಅಲ್ವಾ? ಆದ್ರೆ ರಫ್ತು ಅಂದ್ರೆ ಎಕ್ಸ್ಪೋರ್ಟ್ ವಿಷಯದಲ್ಲಿ ಮಾತ್ರ ಭಾರತವು ಉನ್ನತ ದೇಶಗಳ ಪಟ್ಟಿಯಲ್ಲಿ ಯಾಕೆ ಇಲ್ಲ? ಏಕೆಂದ್ರೆ ಭಾರತದ ಮೊದಲ ಆದ್ಯತೆ ಏನಂದ್ರೆ ತನ್ನ ದೇಶದ ಜನರ ಹೊಟ್ಟೆಯನ್ನು ತುಂಬಿಸುವುದು, ದೇಶೀಯ ಬೆಲೆಗಳನ್ನ ನಿಯಂತ್ರಣದಲ್ಲಿಡುವುದು. ಈ ಕಾರಣದಿಂದ ಭಾರತವು ಹಲವಾರು ಬಾರಿ ತನ್ನ ಗೋಧಿ ರಫ್ತಿನ ಮೇಲೆ ನಿಷೇಧವನ್ನ ಹೇರುತ್ತೆ. ಆದ್ರೆ 2024ರಲ್ಲಿ ಕಾಡಿ ದೇಶಗಳಿಂದ ಭಾರಿ ಬೇಡಿಕೆ ಬಂದಾಗ ಭಾರತವು ಸುಮಾರು 30 ಲಕ್ಷ ಟನ್ ಗೋಧಿಯನ್ನ ಅವರಿಗೆ ರಫ್ತು ಮಾಡಿತ್ತು. ಕ್ರಮೇಣ ಭಾರತವು ಈಗ ಯುರೋಪ್ ಮತ್ತು ಏಷ್ಯಾ ದೇಶಗಳಿಗೂ ಗೋಧಿಯನ್ನ ಪೂರೈಸಲು ಆರಂಭಿಸಿದೆ. ಅಂದರೆ ವಿಶ್ವದ ಹಲವಾರು ದೇಶಗಳಿಗೆ ಭಾರತವು ಗೋಧಿಯನ್ನ ನೀಡ್ತಾ ಇದೆ. ಆಗ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಟರ್ಕಿಗೆ ಮಾತ್ರ ಏಕೆ ನಿರಾಕರಿಸಿತು? ಈಗ 2022ರಿಂದ ಆರಂಭವಾದ ನಿಜವಾದ ಕತೆಗೆ ಬರೋಣ. ಆ ವರ್ಷ ಭಾರತವು ಟರ್ಕಿಗೆ ಸುಮಾರು 50,000 ಟನ್ ಗೋಧಿಯ ದೊಡ್ಡ ಪ್ರಮಾಣವನ್ನ ಕಳಿಸಿಕೊಟ್ಟಿತ್ತು. ಇದು ತುಂಬಾ ದೊಡ್ಡ ಶಿಪ್ಮೆಂಟ್ ಆಗಿತ್ತು. ಆದ್ರೆ ಏನಾಯ್ತು? ಟರ್ಕಿಯು ಆ ಗೋಧಿಯಲ್ಲಿ ರುಬೆಲಾ ಅನ್ನುವ ವೈರಸ್ ಇದೆ ಎಂದು ದಾವೆ ಮಾಡ್ತು ಮತ್ತು ಆ ಸ್ಟಾಕ್ ಅನ್ನ ಹಿಂದಿರುಗಿಸ್ತು. ಅಷ್ಟೇ ಅಲ್ಲ, ಭಾರತದ ಗೋಧಿಯು ಅಪಾಯಕಾರಿ ಎಂದು ವಿಶ್ವದಾದ್ಯಂತ ಗಲಾಟೆ ಆರಂಭಿಸಿತು. ಯಾವ ದೇಶವು ಭಾರತದಿಂದ ಗೋಧಿಯನ್ನ ಖರೀದಿ ಮಾಡಬಾರದು ಎಂದು ಹೇಳಿತು. ಈಗ ಒಂದು ಕ್ಷಣ ಯೋಚಿಸಿ, ರುಬೆಲ್ಲಾ ಎಂದರೆ ಏನು? ರುಬೆಲ್ಲಾ ಇದು ಒಂದು ಮಾನವ ರೋಗವಾಗಿದೆ. ಗೋಧಿಗೂ ಮತ್ತು ಅದರೊಂದಿಗೆ ಯಾವ ಸಂಬಂಧವೂ ಇಲ್ಲ. ಗೋಧಿಯಲ್ಲಿ ರುಬೆಲ್ಲಾ ವೈರಸ್ ಕಂಡು ಬರೋದೇ ಇಲ್ಲ. ಭಾರತವು ತಕ್ಷಣ ತನ್ನ ಪ್ರಯೋಗಗಳಲ್ಲಿ ಪರೀಕ್ಷೆಯನ್ನ ಕೂಡ ನಡೆಸಿತು ಮತ್ತು ಟರ್ಕಿಯ ಆರೋಪವು ಸಂಪೂರ್ಣ ಸುಳ್ಳೆಂದು ಸಾಬೀತಾಯಿತು. ಹಾಗಿದ್ರೆ ಟರ್ಕಿಯು ಏಕೆ ಇಂತಹ ಸುಳ್ಳು ದಾವಿಯನ್ನ ಮಾಡ್ತು? ಕಾರಣ ಸ್ಪಷ್ಟವಾಗಿತ್ತು. ಟರ್ಕಿಯು ಭಾರತ
ಭಾರತದಿಂದ ಗೋಧಿಯನ್ನ ಖರೀದಿಸಲು ಇಚ್ಛಿಸ್ತಾ ಇರಲಿಲ್ಲ. ಭಾರತವನ್ನ ಕೆಡಿಸಲು ಒಂದು ತಂತ್ರವನ್ನ ಆಡಿತು. ಇದರಿಂದ ವಿಶ್ವವು ಭಾರತದ ಗೋಧಿಯನ್ನ ಖರೀದಿಸಲು ಹೆದರಿಕೊಂಡಿತ್ತು. ಆದ್ರೆ ಸುಳ್ಳು ಎಷ್ಟೇ ವೇಗವಾಗಿ ಓಡಿದ್ರು ಸತ್ಯವು ಒಂದು ದಿನ ಅದನ್ನ ಹಿಡಿಯುತ್ತೆ ಎಂಬ ಮಾತಿದೆ. ಭಾರತದ ಸತ್ಯವು ಬಯಲಿಗೆ ಬಂದೇ ಬಿಡ್ತು ಮತ್ತು ಟರ್ಕಿಯ ನರಿಬುದ್ಧಿಯನ್ನ ವಿಶ್ವವು ಕಂಡಿತು. ಈ ಘಟನೆಯ ನಂತರ ಭಾರತ ಮತ್ತು ಟರ್ಕಿಯ ಸಂಬಂಧಗಳು ತೀವ್ರವಾಗಿ ಹಾಳಾದವು. ಭಾರತ ಸರ್ಕಾರಕ್ಕೆ ಟರ್ಕಿಯು ವಿಶ್ವಾಸಾರ್ಹ ಪಾಲುದಾರನಲ್ಲ ಎಂಬುದು ಚೆನ್ನಾಗಿ ತಿಳಿತು. ಆಶ್ಚರ್ಯಕರ ಸಂಗತಿ ಏನಂದ್ರೆ 2022ರಲ್ಲಿ ಟರ್ಕಿಯು ತಿರಸ್ಕರಿಸಿದ ಗೋಧಿಯ ದೊಡ್ಡ ಮಟ್ಟದ ಸ್ಟಾಕ್ ಅನ್ನ ಭಾರತವು ಇಸ್ರೇಲ್ಗೆ ಕಳಿಸಿತು ಮತ್ತು ಇಸ್ರೇಲ್ನವರು ಅದನ್ನ ಸಂತೋಷದಿಂದ ಸ್ವೀಕರಿಸಿದ್ರು. ಈಗ ಯೋಚಿಸಿ, ಇಂದು ಆ ಟರ್ಕಿ ದೇಶವೇ ಗೋಧಿಗಾಗಿ ಹಂಬಲಿಸ್ತಾ ಇದೆ. ಆಗ ಭಾರತವು ಏಕೆ ಒಂದೇ ಒಂದು ಕಾಳನ್ನ ನೀಡಬೇಕು ಹೇಳಿ? ಉದಾಹರಣೆಗೆ ನಿಮ್ಮ ಮನೆಯ ಹಾಲನ್ನ ವಿಷವೆಂದು ಒಬ್ಬ ವ್ಯಕ್ತಿ ಜೋರಾಗಿ ಕೂಗಿ ಹೇಳಿದಾನಂದ್ರೆ ನಿಮ್ಮನ್ನ ಕೆಳಗಡೆ ಬೀಳಿಸಲು ತುಂಬಾನೇ ಪ್ರಯತ್ನ ಮಾಡಿದವರಿಗೆ ನೀವು ಮತ್ತೆ ಹಾಲು ಕೊಡಲು ಇಚ್ಛಿಸ್ತೀರಾ? ಖಂಡಿತವಾಗಿಯೂ ಇಲ್ಲ. ಈಗ ಟರ್ಕಿಯ ಸ್ಥಿತಿ ಏನಂದ್ರೆ ಯುಕ್ರೇನ್ ಕೂಡ ಗೋಧಿಯನ್ನ ತನಗೆ ಕಳಿಸದೆ ಇತರ ದೇಶಗಳಿಗೆ ಕಳಿಸ್ತಾ ಇದೆ ಎಂದು ಗೋಳಾಡ್ತಾ ಇದೆ. ಸ್ನೇಹಿತರೆ, ಈಗ ಇಂದಿನ ಸ್ಥಿತಿಗೆ ಬರೋಣ. ಕೆಲವು ಮಾಧ್ಯಮ ವರದಿಗಳ ಪ್ರಕಾರ ಭಾರತವು ಟರ್ಕಿಗೆ ಗೋಧಿ ನೀಡಲು ಸ್ಪಷ್ಟವಾಗಿ ನಿರಾಕರಿಸಿದೆ. ಅಧಿಕೃತ ಕಾರಣವೇನೆಂದ್ರೆ ದೇಶೀಯ ಬೆಲೆಗಳನ್ನ ನಿಯಂತ್ರಣದಲ್ಲಿಡುವುದು. ಹೌದು, ಇದರಿಂದ ಭಾರತದ ಜನರಿಗೆ ಕಡಿಮೆ ದರದಲ್ಲಿ ಹಿಟ್ಟು ಮತ್ತು ಬ್ರೆಡ್ ಸಿಗುತ್ತದೆ. ಆದ್ರೆ ಇದರಲ್ಲಿ ಅಡಗಿರುವ ನಿಜವಾದ ವಿಷಯವೇನು ಇದನ್ನ ನಾವು ತಿಳಿದಿದ್ದೇವೆ. 2022ರಲ್ಲಿ ಟರ್ಕಿಯು ಭಾರತದ ಹೆಸರನ್ನ ಕೆಡಿಸಲು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಯತ್ನಿಸಿತು. ಭಾರತವು ಎಂದಿಗೂ ಇದನ್ನ ಮರೆಯೋದಿಲ್ಲ. ಭಾರತವು ಈಗ ಟರ್ಕಿಗೆ ಅದರದೇ ಆದ ಭಾಷೆಯಲ್ಲಿ ಉತ್ತರವನ್ನು ನೀಡ್ತಾ ಇದೆ. ಇಂದು ಒಂದು ಸಂದೇಶವಾಗಿದೆ. ಭಾರತವು ಯಾರ ಮೇಲೂ ಆಶ್ರಿತವಾಗಿಲ್ಲ ಮತ್ತು ಯಾರಾದ್ರೂ ನಮ್ಮ ತಂಟೆಗೆ ಬಂದ್ರೆ ನಾವು ಅವರಿಗೆ ಚೆನ್ನಾಗಿ ನೆನಪಿಟ್ಟುಕೊಳ್ಳುವಂತಹ ತಕ್ಕ ಪಾಠವನ್ನ ಕಲಿಸ್ತೇವೆ. ನೀವು ತಿನ್ನುವ ತಟ್ಟೆಯಲ್ಲೇ ರಂಧ್ರ ಮಾಡಬೇಡಿ ಎಂಬ ಗಾದೆ ಇದೆ. ಟರ್ಕಿಯು ಅದನ್ನೇ ಮಾಡ್ತಾ ಇತ್ತು. ಭಾರತವು ಅದಕ್ಕೆ ಸಹಾಯ ಮಾಡ್ತಾ ಇತ್ತು. ಆದ್ರೆ ಬದಲಿಗೆ ಟರ್ಕಿಯು ಸುಳ್ಳು ಹರಡಿ ಭಾರತವನ್ನ ಕೆಡಿಸಲು ಯತ್ನಿಸಿತು. ಈಗ ಸ್ಥಿತಿಯು ತಿರುಗಿದೆ ಮತ್ತು ಟರ್ಕಿಯು ಭಾರತದ ಬಾಗಿಲ ಬಳಿ ನಿಂತಿದೆ. ಆದ್ರೆ ಭಾರತವು ಬಾಗಿಲನ್ನ ಮುಚ್ಚಿದೆ. ಒಂದು ವೇಳೆ ಭಾರತವು ಟರ್ಕಿಗೆ ಗೋಧಿಯನ್ನ ನೀಡಿದ್ರೆ ಯಾವ ಸಂದೇಶವು ಹೋಗ್ತಾ ಇತ್ತು? ಭಾರತವು ಎಲ್ಲವನ್ನ ಮರೆತಿದೆ. ಯಾವ ದೇಶವಾದ್ರೂ ಎಷ್ಟೇ ಷಡ್ಯಂತ್ರ ಮಾಡಿದ್ರೂ ಭಾರತವು ಎಲ್ಲರಿಗೂ ಪೂರೈಕೆ ಮಾಡುತ್ತದೆ ಎಂಬ ಸಂದೇಶ. ಆದ್ರೆ ಭಾರತದ ಈ ನಿರಾಕರಣೆಯು ಒಂದು ಕಠಿಣ ಸಂದೇಶವಾಗಿದೆ. ಈಗ ಭಾರತವು ದುರ್ಬಲವಲ್ಲ. ಈಗ ಭಾರತವು ತನ್ನ ಗೌರವದೊಂದಿಗೆ ರಾಜಿ ಮಾಡಿಕೊಳ್ಳುವುದಕ್ಕೆ ಸಿದ್ಧವಾಗಿಲ್ಲ. ಟರ್ಕಿಯಂತಹ ದೇಶದೊಂದಿಗೆ ಸ್ನೇಹವನ್ನ ಇಟ್ಟುಕೊಳ್ಳುವುದು ಎಂದರೆ ಹಾವನ್ನ ಕೈಯಲ್ಲಿ ಹಿಡಿದುಕೊಂಡು ಮಲಗುವಂತೆ. ಹೌದು, ಅದು ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ತಿರುಗಬಹುದು. ಅಂದ್ರೆ ಯಾವಾಗ ಬೇಕಾದ್ರೂ ಕಚ್ಚಬಹುದು. ಭಾರತ ಸರ್ಕಾರದ ಈ ನಿರ್ಧಾರವು ಸಂಪೂರ್ಣವಾಗಿ ಸರಿಯಾಗಿದೆ. ಮೊದಲು ತನ್ನ ದೇಶದ ಜನರ ಹೊಟ್ಟೆಯನ್ನು ತುಂಬಿಸಿ ಅವರ ಅಗತ್ಯಗಳನ್ನ ಪೂರೈಸಿದ ನಂತರವೇ ವಿದೇಶದ ಬಗ್ಗೆ ನಾವು ಯೋಚಿಸಬೇಕು. ಮತ್ತು ವಿದೇಶಕ್ಕೆ ಪೂರೈಕೆ ಮಾಡಬೇಕಾದ್ರೆ ಭಾರತದೊಂದಿಗೆ ನಿಂತಿರುವ ದೇಶಗಳಿಗೆ ಮಾತ್ರವೇ ಮಾಡಬೇಕು. ನಮ್ಮ ಬೆನ್ನಿಗೆ ಚೂರಿ ಹಾಕಲು ನಿಂತಿರುವ ದೇಶಗಳಿಗೆ ಅಲ್ಲ. ಈಗ ನಿಮ್ಗೊಂದು ಪ್ರಶ್ನೆ, ಭಾರತವು ಟರ್ಕಿಗೆ ಗೋಧಿಯನ್ನ ನೀಡಬೇಕಿತ್ತೆ ಅಥವಾ ಭಾರತದ ಈ ಕಠಿಣ ಧೋರಣೆ ನಿಜವಾಗ್ಲೂ ಸರಿಯಾಗಿದೆಯೇ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ. ಇದರಿಂದ ಅವರಿಗೂ ಕೂಡ ಈ ಮಾಹಿತಿ ಅನ್ನೋದು ತಲುಪುತ್ತೆ. ಇಂತಹ ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.